ಹಿಂದೆ ನೀವು ಎಲ್ಲಾದರೂ ಏನಾದರೂ ಬೈಕನ್ನು ನಿಲ್ಲಿಸಿ ಹೋಗ್ಬಿಟ್ಟಿದ್ರೆ ಪಟ್ನ ಬರೋರು ಗಾಡಿ ಹತ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಂಡು ಹೋಗ್ಬಿಡೋರು, ಟೋಯಿಂಗ್ ಮಾಡ್ತಾ ಇದ್ರು. ಇದರ ಪರಿಣಾಮ ಏನಾಗ್ತಿತ್ತು, ಜನ ಏನ್ರಿ ಹಿಂಗೆಲ್ಲ ಗಾಡಿ ಹತ್ಕೊಂಡು ಹೋಗ್ತಾರೆ, ಅದಕ್ಕೊಂದು ರೂಲ್ಸ್ ಇದೆ, ಮೈಕಲ್ಲಿ ಅನೌನ್ಸ್ ಮಾಡಬೇಕು, ಕೇಳಿದಾಗ ಯಾರು ಬರದೇ ಇದ್ದಾಗ ಮಾತ್ರ ಗಾಡಿ ತೊಗೊಂಡು ಹೋಗ್ಬೇಕು, ಅದನ್ನು ಯಾರೂ ಕೇಳ್ತಾ ಇರಲಿಲ್ಲ. ಬಾ ಎತ್ಕೊಂಡು ಹೋಗ್ತಾ ಇರೋ, ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟೊತ್ತಿಗೆ ನಿಮ್ಮ ಗಾಡಿನೇ ಇರ್ತಾ ಇರಲಿಲ್ಲ. ಕಂಪ್ಲೇಂಟ್ ಆಗಿ 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 ಬಂದ್ ಮಾಡಿಬಿಟ್ಟಿದ್ರು. ಈಗ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಟ್ರಾಫಿಕ್ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆ, ನೋ ಪಾರ್ಕಿಂಗ್ ಜಾಗಗಳಲ್ಲಿ ಎಲ್ಲೆಲ್ಲಿದೆ, ಅಲ್ಲೆಲ್ಲಾದರೂ ನೀವು ಗಾಡಿ ನಿಲ್ಲಿಸಿದ್ರೆ ನಿಮ್ಮ ಗಾಡಿಯನ್ನು ಎತ್ಕೊಂಡು ಹೋಗ್ತಾರೆ. ಬಟ್ ಒಂದಿಷ್ಟು ರೂಲ್ಸನ್ನು ತೊಗೊಂಡು ಬಂದಿದ್ದಾರಂತೆ. ಏನದು? ಹಳೆ ರೂಲ್ಸೇ ಹೊಸ ಶೃಂಗಾರ ನೋಡಿ. ಬೆಂಗಳೂರಿಗೆ ಮತ್ತೆ ಬಂತು ಟೋಯಿಂಗ್. ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದ್ರೆ ಎಚ್ಚರ. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭವಾಗಿದೆ. ಜಿಬಿಎ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿದಿದೆ. ಸಾರ್ವಜನಿಕರ ತೀವ್ರ ಆಕ್ರೋಶ, ಟೋಯಿಂಗ್ ಸಿಬ್ಬಂದಿಯ ವರ್ತನೆಯಿಂದ ಬೇಸತ್ತು ಟೋಯಿಂಗ್ ವ್ಯವಸ್ಥೆಯನ್ನ ನಿಲ್ಲಿಸಲಾಗಿತ್ತು. ಟೋಯಿಂಗ್ ಇಲ್ಲದ ಕಾರಣ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕ್ ಮಾಡೋದು, ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗೋದು, ಹಳೆ ವಾಹನಗಳನ್ನು ಪಾರ್ಕ್ ಮಾಡಿ ತಿಂಗಳುಗಟ್ಟಲೆ ಬಿಡ್ತಾ ಇದ್ರು. ಇದೇ ಕಾರಣಕ್ಕೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿತ್ತು. ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಟೋಯಿಂಗ್ ಕಾರ್ಯಾಚರಣೆಗೆ ಇಳಿದಿದೆ. ಅತಿ ಹೆಚ್ಚು ಟ್ರಾಫಿಕ್ ಆಗುವ ರಸ್ತೆಗಳು, ನೋ ಪಾರ್ಕಿಂಗ್ ಜಾಗಗಳಲ್ಲಿ ಟೋಯಿಂಗ್ ಮಾಡಲು ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಈಗ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಟೋಯಿಂಗ್ ವಾಹನವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಳೆದ 2-3 ವರ್ಷಗಳಿಂದಲೂ ಕೂಡ ಟೋಯಿಂಗ್ ನಿಲ್ಲಿಸಿದ್ರು. ಅದರ ಮೊದಲ ಬಾರಿಗೆ ಕಳೆದ 2-3 ದಿನಗಳಿಂದ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಟೋಯಿಂಗ್ ವಾಹನಗಳನ್ನು ತರ್ತಾ ಇದ್ದೀವಿ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸುವಂಥ ವಾಹನಗಳಾಗಿರ್ಬೋದು ಅಥವಾ ಹಳೆ ವಾಹನಗಳಾಗಿರ್ಬೋದು, ಅವನ್ನೆಲ್ಲ ಟೋಯಿಂಗ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನೀವು ನೋಡ್ತಾ ಇರ್ಬೋದು. ಈಗ TMC ಅಂದರೆ ಕಮಿಷನರ್ ಆಫೀಸ್ ಕಚೇರಿ ಬಳಿ ಇರುವಂಥ TMC ಕಚೇರಿಗೆ ಈಗ ಟೋಯಿಂಗ್ ವಾಹನ ಹೊಸದಾಗಿ ಬಂದಿರುವಂಥದ್ದು. ಇದೇ ವಾಹನದಲ್ಲಿ GBA 5 ಪಾಲಿಕೆಗಳೇನಿದ್ದಾವೆ, ವಲಯಗಳು 5 ವಲಯಗಳು ಕೂಡ ತಲೆ 2 ವಾಹನಗಳನ್ನು ಏನು ಟೋಯಿಂಗ್ ಮಾಡೋದಕ್ಕೆ ಬಳಕೆ ಮಾಡ್ಕೋತಾರೆ. ಇನ್ನು ಟೋಯಿಂಗ್ ವಾಹನದ ವಿಶೇಷತೆ ಕೂಡ ನೀವು ನೋಡ್ಬೋದು. ಹೊಸದಾಗಿ ಬಂದಿರುವಂಥ ಈ ಟೋಯಿಂಗ್ ವಾಹನದಲ್ಲಿ ಮುಂದೆ ಮತ್ತು ಹಿಂದೆ 2 ಕಡೆಗಳಲ್ಲೂ ಕೂಡ CCTVಯನ್ನು ಫಿಕ್ಸ್ ಮಾಡಲಾಗಿದೆ. ಟೋಯಿಂಗ್ ಮಾಡುವಂಥ ವೇಳೆಯಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸಿದರೆ ಅಥವಾ ಗಾಡಿಗಳಿಗೆ ಡ್ಯಾಮೇಜ್ ಮಾಡುವಂಥದ್ದಾಗಿರ್ಬೋದು, ವಾಹನ ಮಾಲೀಕರಿಗೆ ಜೊತೆ ಗಲಾಟೆ ಮಾಡುವಂಥ ದೃಶ್ಯಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸೆರೆ ಹಿಡಿಯೋದಕ್ಕೆ ಅಂತ CCTVಯನ್ನು ಕೂಡ ಫಿಕ್ಸ್ ಮಾಡಿರುವಂಥದ್ದು. ಮುಂದೆ ಮತ್ತು ಹಿಂದೆ 2 ಕಡೆಗಳಲ್ಲೂ ಕೂಡ CCTVಯನ್ನು ಫಿಕ್ಸ್ ಮಾಡಿದ್ದಾರೆ. ಏಕಾಏಕಿ ಬಂದು ಏನು ಆ ಪಾರ್ಕಿಂಗ್ನಲ್ಲಿ ಇರುವಂಥ ವಾಹನಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಕೂಡ ಈ ಹಿಂದೆ ಕೇಳಿಬಂದಂಥ ಆರೋಪ. ಅದಕ್ಕೆ ಈ ಬಾರಿಯಾಗಿ ಆ ರೀತಿಯಾಗಿ ಏಕಾಏಕಿ ತೆಗೆದುಕೊಂಡು ಹೋಗೋಂಗಿಲ್ಲ. ಎಲ್ಲೇ ನೋ ಪಾರ್ಕಿಂಗಲ್ಲಿ ವಾಹನಗಳು ನಿಲ್ಲಿಸಿದ್ರು ಕೂಡ ಮೊದಲಿಗೆ ಅನೌನ್ಸ್ ಮಾಡಬೇಕಾಗುತ್ತೆ. ಅನೌನ್ಸ್ ಮಾಡಿ ಯಾರೂ ಬರಲಿಲ್ಲ ಅಂದಂಥ ವೇಳೆಯಲ್ಲಿ ಆ ವಾಹನವನ್ನು ಟೋಯಿಂಗ್ ಮಾಡಬೇಕಾಗಿರುವಂಥದ್ದು. ಮತ್ತು ಇಲ್ಲೂ ಕೂಡ ಇನ್ನೊಂದು 2 ಟೋಯಿಂಗ್ ವಾಹನಗಳು ನಿಂತಿರುವಂಥದ್ದು. ಇವು ಒಂದು ಸ್ವಲ್ಪ ಚಿಕ್ಕ ಟೋಯಿಂಗ್ ವಾಹನಗಳು. ಇಲ್ಲಿ ನೋಡ್ತಾ ಇರ್ಬೋದು, GBA ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಟೋಯಿಂಗ್ ವಾಹನ ಅಂತ ಕೂಡ ಬೋಲ್ಡ್ ಇರುವಂಥದ್ದು. ಇದರಲ್ಲೂ ಕೂಡ ಮುಂದೆಗಡೆ ಒಂದು CCTV ಇದೆ. ಅದರ ನಂತರದಲ್ಲಿ ಹಿಂದೆಗೂ ಕೂಡ CCTVಯನ್ನು ಇರುವಂಥದ್ದು. GBA ವ್ಯಾಪ್ತಿಯ 5 ಪಾಲಿಕೆಗಳಿಗೆ ತಲಾ 2 ವಾಹನಗಳಂತೆ 10 ಟೋಯಿಂಗ್ ವಾಹನಗಳನ್ನು ಸರ್ಕಾರ ನೀಡಿದೆ. ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಓರ್ವ ಕಾನ್ಸ್ಟೇಬಲ್ ಮತ್ತು ವಾಹನಗಳನ್ನು ಟೋ ಮಾಡಲು GBAಯಿಂದ 4 ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಟೋಯಿಂಗ್ ವಾಹನದ ಮುಂಭಾಗ ಮತ್ತು ಹಿಂಭಾಗದಲ್ಲಿ CCTV ಅಳವಡಿಸಿದ್ದು, ಯಾವುದೇ ಅವಘಡ ಅಥವಾ ಗಲಾಟೆಗಳು ನಡೆದಿದ್ರೆ ಅದನ್ನು ಸೆರೆ ಹಿಡಿಯೋದು, ಆ ಮೂಲಕ ಸಿಬ್ಬಂದಿಯ ವರ್ತನೆಯ ಮೇಲೆ ಹಿರಿಯ ಅಧಿಕಾರಿಗಳು ಕಣ್ಣಿಡಲಿದ್ದಾರೆ. ಇನ್ನು ಟೋಯಿಂಗ್ಗೆ ಕೆಲ ನಿಯಮಗಳನ್ನು ರೂಪಿಸಲಾಗಿದೆ. ಅದೇನು ಅಂತ ನೋಡೋದಾದ್ರೆ, ಟೋಯಿಂಗ್ ರೂಲ್ಸ್. ಟೋಯಿಂಗ್ ಮುನ್ನ ರೂಲ್ಸ್ ಕಡ್ಡಾಯ ಪಾಲನೆ. ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ GBA ಸಿಬ್ಬಂದಿ ಟೋಯಿಂಗ್ ಮುನ್ನ ಅನೌನ್ಸ್ ಮಾಡೋದು ಕಡ್ಡಾಯ. ವಾಹನ ಮಾಲೀಕರ ಜೊತೆಗೆ ಸಂಯಮದಿಂದ ವರ್ತಿಸಬೇಕು. ಟೋಯಿಂಗ್ ಸಿಬ್ಬಂದಿಗೆ ಬಾಡಿ ವಾರ್ನ್ ಕ್ಯಾಮೆರಾ ಕಡ್ಡಾಯ. ಈಗ ನೋಡ್ತಾ ಇರ್ಬೋದು, ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಟೋಯಿಂಗ್ ವಾಹನವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಳಗಡೆ ನೋಡೋದಾದ್ರೆ ಮೊದಲಿಗೆ ಅನೌನ್ಸ್ ಮಾಡೋದಕ್ಕೆ ಅಂತ ಒಂದು ಮೈಕ್ ಇರುವಂಥದ್ದು. ಅದ್ರ ಜೊತೆಗೆ ಟೋಯಿಂಗ್ ವಾಹನದಲ್ಲಿ ಮುಂದ್ಗಡೆ CCTV ಇರೋದನ್ನು ಕೂಡ ನಿಮಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಟ್ರಾಫಿಕ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಒಂದು ಸ್ಕ್ಯಾನರ್ ಕೂಡ ಇದೆ. ಇದು ಅಧಿಕೃತವಾಗಿ ಏನು ಈಗ ಟೆಕ್ನಾಲಜಿ ಬದಲಾದಂತೆ ಇವರು ಕೂಡ ಬಳಕೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಇದರಲ್ಲಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಮೈಕು ಮತ್ತು ಒಬ್ಬ ಮುಂದ್ಗಡೆ CCTV ಇದೆ. ಅದ್ರ ಜೊತೆ ಹಿಂದೆ ಕೂಡ ಮತ್ತೊಂದು CCTV ಇದೆ. ಯಾವಾಗ ಈ ವಾಹನಗಳನ್ನೇನೋ ಗಾಡಿಗೆ ಹಾಕೋತಾರೆ, ಆ ಸಂದರ್ಭದಲ್ಲಿ ಏನಾದರೂ ಆ ಗಾಡಿಗಳಿಗೆ ಡ್ಯಾಮೇಜ್ ಆದರೆ ಅಥವಾ ವಾಹನ ಮಾಲೀಕರ ಜೊತೆ ಗಲಾಟೆಗಳಾದರೆ ಅಂಥವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಮತ್ತೊಂದು ಹಿಂದ್ಗಡೆ ಕೂಡ CCTV ಇರುವಂಥದ್ದು. ಈ CCTV ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ಪೊಲೀಸರು ಇರ್ತಾರೆ. ಪೊಲೀಸರ ಜೊತೆಗೆ ಈ ಬೈಕ್ಗಳನ್ನು ಮತ್ತು ಕಾರುಗಳನ್ನು ಟೋಯಿಂಗ್ ಮಾಡೋದಕ್ಕೆ ಖಾಸಗಿ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಚಿಂತನೆ ನಡೆಸಿರುವಂಥದ್ದು. ಇನ್ನು
ಇನ್ನು ಎಲ್ಲೆಂದರಲ್ಲಿ ಪಾರ್ಕ್ ಮಾಡಿ ಟೋಯಿಂಗ್ಗೆ ತಗಲಾಕೊಂಡ್ರೆ ದಂಡದ ಮೊತ್ತ ಎಷ್ಟಿರಲಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಟೋಯಿಂಗ್ ದರ ನೋ ಪಾರ್ಕಿಂಗ್ ಬೈಕ್ಗೆ 500 ರೂಪಾಯಿ, ಟೋಯಿಂಗ್ ಚಾರ್ಜ್ 650 ರೂಪಾಯಿ, ಒಟ್ಟು ದಂಡ 1150 ರೂಪಾಯಿ. ನೋ ಪಾರ್ಕಿಂಗ್ ಕಾರು 1000 ರೂಪಾಯಿ, ಟೋಯಿಂಗ್ ಚಾರ್ಜ್ 1000 ರೂಪಾಯಿ, ಒಟ್ಟು ದಂಡ 2000 ರೂಪಾಯಿ. ಟೋಯಿಂಗ್ದು 5 ಕಾರ್ಪೊರೇಷನ್ ಇದೆ. ಆ 5 ಕಾರ್ಪೊರೇಷನ್ ಕಡೆಯಿಂದ ಬೇರೆ ಬೇರೆ ಹಂತದಲ್ಲಿ ವೆಹಿಕಲ್ ಪ್ರೊಕ್ಯೂರ್ಮೆಂಟ್ ಕೆಲವು ಫಾರ್ಮಾಲಿಟೀಸ್ ಇದೆ, ಅದು ಎಲ್ಲ ಪರ್ಮಿಷನ್ ಕೊಟ್ಟಾಗಿದೆ. ರೆಡಿ ಆದ ತಕ್ಷಣ ಅವ್ರವ್ರು ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ರೆಡಿ ಇದೆ, ಯಾಕೆಂದರೆ 5 ಕಾರ್ಪೊರೇಷನ್ದು ಬೇರೆ ಬೇರೆ ಹಂತದಲ್ಲಿ ಇತ್ತು. ಅದಕ್ಕೆ ನಾವು ಟೋಟಲ್ 10 ವೆಹಿಕಲ್ಸ್ 2 ಪರ್ ಡಿವಿಷನ್ ಈಗ ಆಗಿರೋದು. ಮುಂದಿನ ದಿನಗಳಲ್ಲಿ ರಿಕ್ವೈರ್ಮೆಂಟ್ ತಕ್ಕ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಟೋಯಿಂಗ್ ವೆಹಿಕಲ್ಸ್ನ ನಾವು ತಗೊಳ್ತೀವಿ. ಈಗ ನೋ ಪಾರ್ಕಿಂಗ್ಗೆ ನಾವು 500 ರೂಪೀಸ್ ಫೈನ್ ಹಾಕ್ತೀವಿ. ಟೋಯಿಂಗ್ ಚಾರ್ಜಸಲ್ಲಿ 650 ರೂಪೀಸ್ 2 ವೀಲರ್ಗೆ, 1000 ರೂಪೀಸ್ 4 ವೀಲರ್ಗೆ ಹಾಕ್ತೀವಿ. ಈಗ ಪ್ರತಿ ಟೋಯಿಂಗ್ ವೆಹಿಕಲಲ್ಲಿ CCTV ಕ್ಯಾಮ್ರಾ ಇರುತ್ತೆ. ಅದೇ ರೀತಿ ಯಾರು ನಮ್ಮ ಪೊಲೀಸವರು ಇರ್ತಾರೆ ಟೋಯಿಂಗಲ್ಲಿ, ಅವರು ಕೂಡ ಬಾಡಿ ಒನ್ ಕ್ಯಾಮ್ರಾ ರೆಕಾರ್ಡಿಂಗ್ ಇರುತ್ತೆ. ಸೊ ಎಲ್ಲ ಪ್ರೋಸೆಸ್ ಏನಿದೆ ಟೋಯಿಂಗಲ್ಲಿ ಯಾರಾದರೂ ವೆಹಿಕಲ್ ನೋ ಪಾರ್ಕಿಂಗ್ ಏರಿಯಲ್ಲಿ ಅಬಂಡೆಂಟ್ ವೆಹಿಕಲ್ ಇದ್ದಾಗ ಕೂಡ ನಾವಲ್ಲಿ ಅನೌನ್ಸ್ ಮಾಡ್ತೀವಿ. ಯಾರು ವಾರಸುದಾರರು ಬರದೇ ಇದ್ದಾಗ ಅದನ್ನು ಏನು ರೂಲ್ಸ್ ಇದೆ ಅದು ರೂಲ್ಸ್ ಪ್ರಕಾರ ಅದನ್ನು ಟೋ ಮಾಡಿ ಆಮೇಲೆ ಯಾರೋ ಓನರ್ ಅದಕ್ಕೆ ಬಂದರೆ ಅವ್ರಿಗೆ ಫೈನ್ ಕಟ್ಟಿಸ್ಕೊಂಡು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಟೋಯಿಂಗ್ ಶುರುವಾಗಿದ್ದು ಈ ಬಾರಿಯ ಟೋಯಿಂಗ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ಅನ್ನೋದು ಗೊತ್ತಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.